ಒಂದೇ ದೇಶ. ನಾನಾ ರೀತಿಯ ಭಾಷೆ ಮತ್ತು ಜನರಿರೋ ಈ ದೇಶದಲ್ಲಿ ಸಮಸ್ಯೆಗಳು ಇಲ್ಲ ಅಂತ ಸುಲಭವಾಗೇನೆ ಹೇಳ್ಬೋದು. ಆದರೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲದೆ ಇರೋಂಥ ಜನ ಸಿಕ್ಕೋದು ತುಂಬ ಕಡಿಮೆ. ದುಡ್ಡು ಕಾಸಿರೋ ಶ್ರೀಮಂತರಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ಸುರಿಯುವಂಥ ಸರ್ಕಾರಗಳು ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಆದರೆ ಬಡ ಜನರ ಸಮಸ್ಯೆಗಳನ್ನು ಇಲ್ಲಿ ಕೇಳೋರೇ ಗತಿ ಇಲ್ಲ. ಇಂಥ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟು ಇಂಥ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಿಸುವಂಥ ಕಾರ್ಯಕ್ರಮವೇ ಈ ಸುದ್ದಿ ಕಾಲ್ ಸೆಂಟರ್. ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್. ನಾನು ಪ್ರಗತ್. ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗವಾದ ಯಾದಗಿರಿ ಜಿಲ್ಲೆಗೆ ಸುದ್ದಿ ಕಾಲ್ ಸೆಂಟರ್ ತಂಡ ಬಂದಿದೆ. ಇಲ್ಲಿಂದ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಠಾಣಗುಂಡಿ ತಾಂಡಕ್ಕೆ ಇವತ್ತು ನಾವು ಪಯಣ ಬೆಳೆಸ್ತಿದ್ದೀವಿ. ಅಲ್ಲಿರೋಂಥ ಗಂಭೀರ ಸಮಸ್ಯೆ ಬೆನ್ನತ್ತಿ ಇವತ್ತು ನಾವು ಸುದ್ದಿ ಕಾಲ್ ಸೆಂಟರ್ನಲ್ಲಿ ಠಾಣಗುಂಡಿ ತಾಂಡದ ಒಂದು ಸ್ಟೋರಿ ಅಂತ ತೋರಿಸ್ತಾ ಇದ್ದೀವಿ. ಅಲ್ಲಿನ ಸ್ಟೋರಿ ಆದರೂ ಏನು, ಬನ್ನಿ ನೋಡ್ಕೊಂಬರೋಣ. ಪ್ರತಿ ವಾರ ಜನರ ಸಮಸ್ಯೆಗಳನ್ನು ಬಯಲಿಗಿಟ್ಟು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋಕೆ ಹೊರಡೋ ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡಕ್ಕೆ ಉತ್ತರ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಠಾಣಗುಂದಿ ಅನ್ನೋ ಲಂಬಾಣಿ ತಾಂಡಗಳಲ್ಲೊಂದು ದುರಂತಮಯ ಸಮಸ್ಯೆ ಇರೋದು ಗಮನಕ್ಕೆ ಬಂತು. ಠಾಣಗುಂದಿಯ ಸಮಸ್ಯೆ ಎಲ್ಲ ಊರಿನಲ್ಲೂ ಇರೋ ಥರದ್ದೇ ಈ ಸಮಸ್ಯೆ ಅಂತ ತಳ್ಳಿ ಹಾಕುವಂಥದ್ದಲ್ಲ. ಇದರ ಕಥೆಯೇ ಬೇರೆ. ಅದನ್ನು ಹುಡುಕಿಕೊಂಡು ನಮ್ಮ ತಂಡ ಆ ಗ್ರಾಮದತ್ತ ಪ್ರಯಾಣ ಬೆಳೆಸಿತು. ರಾಜಧಾನಿ ಬೆಂಗಳೂರಿನಿಂದ ಬರೋಬ್ಬರಿ 550 ಕಿಲೋಮೀಟರ್ ದೂರವಿರೋ ಯಾದಗಿರಿ ತಲುಪಿ ಅಲ್ಲಿಂದ 10 ಕಿಲೋಮೀಟರ್ ದೂರವಿರೋ ಠಾಣಗುಂದಿ ಗ್ರಾಮ ತಲುಪೋ ಹೊತ್ತಿಗೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ. ನಾವು ಠಾಣಗುಂದಿ ತಲುಪಿದಾಗ ನಮ್ಮ ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ವೀಕ್ಷಕರೇ, ನೀವಿಲ್ಲಿ ಬೈಕ್ ದಾಟ್ಸೋಕೆ ಹರಸಾಹಸ ಪಡ್ತಿರೋ ಯುವಕನ್ನ ನೋಡ್ತಿದ್ದೀರಲ್ಲ. ಈ ಥರ ರೈಲ್ವೆ ಟ್ರ್ಯಾಕ್ ದಾಟೋಕ್ಕೆ ಒದ್ದಾಟ ಪಡೋದು ಈ ಊರಿನ ಎಲ್ಲರ ನಿತ್ಯದ ಬವಣೆ. ಬೈಕ್ ಅಷ್ಟೇ ಅಲ್ಲ, ರೈತರು ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಓಡಾಡೋದು ಇದೇ ಟ್ರ್ಯಾಕ್ ಅನ್ನು ದಾಟಿಯೇ. ಜಮೀನಿಗೆ ದನ ಕರುಗಳನ್ನ, ಎತ್ತಿನ ಗಾಡಿಯನ್ನ, ಕೃಷಿ ಉಪಕರಣಗಳನ್ನ ಸಾಗಿಸೋದು ಸಹ ಇದೇ ರೈಲ್ವೆ ಟ್ರ್ಯಾಕ್ ಅನ್ನು ದಾಟಿ. ದುರಂತ ಅಂದ್ರೆ ಹೆಂಗಸರು ಮತ್ತು ಮಕ್ಕಳಾದಿಯಾಗಿ ದಿನನಿತ್ಯ ತಮ್ಮ ಕಾರ್ಯಚಟುವಟಿಕೆಗಳನ್ನ ನಡೆಸೋದು ಸಹ ಇದೇ ರೈಲ್ವೆ ಹಳಿಗಳ ದಾಟಿಕೊಂಡೇ. ನೀವಿಲ್ಲಿ ಕಾಣ್ತಿರೋ ಊರು ಠಾಣಗುಂದಿ ತಾಂಡ. ಸುಮಾರು 2000ದಷ್ಟು ಆಸುಪಾಸಿನ ಜನಸಂಖ್ಯೆ ಇರೋ ಈ ಊರಲ್ಲಿ 400ಕ್ಕೂ ಹೆಚ್ಚಿನ ಮನೆಗಳಿವೆ. ಈ ಊರಿನ ಹೆಚ್ಚಿನ ಮಂದಿ ಕೂಲಿ ಕಾರ್ಮಿಕರು. ಇಲ್ಲಿನ ಜನಕ್ಕೆ ಆಸ್ತಿ ಪಾಸ್ತಿ ಅಂತ ಏನಾದರೂ ಇದ್ರೆ ಅದು ಜೀವನ ನಡೆಸೋಕ್ಕೂ ಸಹ ಸಾಲದಷ್ಟು ತುಂಡು ಆಸ್ತಿ ಅಷ್ಟೇ. ಶೇಕಡ 95ರಷ್ಟು ಲಂಬಾಣಿ ಜನಗಳೇ ಇರೋ ಈ ಊರಿನ ಮಧ್ಯಭಾಗದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಈ ರೈಲ್ವೆ ಟ್ರ್ಯಾಕ್ನ ಆಚೆಗೆ ಅರ್ಧದಷ್ಟು ಮನೆಗಳಿದ್ರೆ ಇನ್ನರ್ಧ ಭಾಗದಷ್ಟು ಮನೆಗಳು ರೈಲ್ವೆ ಟ್ರ್ಯಾಕಿನ ಈಚೆಗೆ ಇದೆ. ಊರಿನ ಎಲ್ಲಾ ಚಟುವಟಿಕೆಗಳು ನಡೆಯೋದು ಸಹ ಇದೇ ರೈಲ್ವೆ ಹಳಿಗಳನ್ನ ದಾಟಾಡ್ಕೊಂಡೆ. ಆ ಕಡೆ ಜನ ದಿನನಿತ್ಯದ ರೇಷನ್, ಮಕ್ಕಳು, ಶಾಲೆ ಅಂತ ಈ ಕಡೆ ಬಂದ್ರೆ, ಈ ಕಡೆಯ ಜನ ಜಮೀನಿಗೆ ಹೋಗೋಕೆ, ಯಾದಗಿರಿ ಕಡೆ ಹೋಗೋಕೆ ಅಥವಾ ಇನ್ಯಾವುದೋ ತಮ್ಮ ತಮ್ಮ ಕೆಲಸಗಳಿಗೆ ಅಂತ ನಿತ್ಯ 100 ಸಲ ಓಡಾಡ್ತಾನೆ ಇರ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವೊಂದನ್ನು ನಿಮಗೆ ಹೇಳಬೇಕು. ಅದೇನೆಂದರೆ, ಇಲ್ಲಿ ಕಾಣುತ್ತಿರೋ ಚತುಷ್ಪಥ ರೈಲ್ವೆ ಹಳಿಗಳು ಸುಮಾರು 4-5 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ವ್ಯಾಪಿಸಿಕೊಂಡಿದೆ. ಅಲ್ಲಿಂದಾಚೆ ಕೂಡ ಸುಮಾರು 25-30 ಕಿಲೋಮೀಟರ್ ವ್ಯಾಪ್ತಿಗೆ
2 ಟ್ರ್ಯಾಕ್ನ ರೈಲ್ವೆ ಹಳಿ ಹಾದು ಹೋಗುತ್ತೆ. ಬೆಂಗಳೂರು, ಚೆನ್ನೈ, ಕೇರಳದಿಂದ ಉತ್ತರ ಭಾರತಕ್ಕೆ ಹೋಗೋ ಹೆಚ್ಚಿನ ಟ್ರೈನುಗಳು ಹಾದು ಹೋಗೋದು ಇದೇ ಹಳಿಗಳ ಮೇಲೆ. ಇಷ್ಟೆಲ್ಲ ನಾವು ಪೀಠಿಕೆ ಯಾಕೆ ಕೊಡ್ತಿದ್ದೀವಿ ಅಂತ ನಿಮಗೆ ಅನ್ನಿಸ್ಬೋದು. ಈ ಮೇಲೆ ಹೇಳ್ದಂತೆ ಇಲ್ಲಿ ಕಾಣ್ತಿರೋ ಎತ್ತಿನ ಬಂಡಿ ಶಾಲೆಗೆ ಮಕ್ಕಳಾದಿಯಾಗಿ ಓಡಾಡೋದು ಇದೇ ಟ್ರ್ಯಾಕ್ ಅನ್ನು ದಾಟಿಕೊಂಡೆ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಈ ರೈಲ್ವೆ ಹಳಿಗಳು ಈ ಊರನ್ನ ಇಬ್ಬಾಗ ಮಾಡಿ ಹಾಕಿದೆ. ಅದರಲ್ಲೂ ಈ ಚತುಷ್ಪಥ ಹಳಿಗಳಿದ್ದಾವಲ್ಲ, ಇವು ಒಂದೇ ಊರಿನ ಈ ಕಡೆ ಮತ್ತು ಆ ಕಡೆ ಜನಗಳ ಓಡಾಟ ಮತ್ತು ಒಡನಾಟಕ್ಕೆ ಪ್ರತಿನಿತ್ಯ ತೊಡಕುಂಟು ಮಾಡ್ತಿವೆ. ಇನ್ನೂ ಹೇಳಬೇಕು ಅಂದರೆ ಈ ರೈಲ್ವೆ ಹಳಿಗಳ ಮೇಲೆ ಓಡಾಡೋ ರೈಲುಗಳು ಈಗಾಗಲೇ ಒಂದಷ್ಟು ಜೀವಗಳನ್ನು ತಿಂದು ಹಾಕಿವೆ. ಆ ಕಡೆ ಇದ್ದ ಜನ ಈ ಕಡೆ ಬಂದು ಆ ಗಾಡಿಗೆ ಇರಬೇಕಂದ್ರೆ ಅದೊಂದು ಗಾಡಿ, ಅದನ್ನು ಸಿಗ್ನಲ್ ಕೊಟ್ಬಿಡ್ತಾರೆ, ಇದನ್ನು ಸಿಗ್ನಲ್ ಕೊಡ್ತಾರೆ ರೀ. ಆ ಕಡೆ ಇದ್ದವ್ರು ಏನು ಮಾಡ್ತಾರೆ, ಆ ಕಡೆ ಇದ್ದವರು ಗಾಡಿ ಹೊಂಟಿದ್ದು ಬಡದಾಡ್ಕೊಂಡು ಕುಂತಿರ್ತಾರೆ. ಒನ್ ಟೈಮ್ ಒಂದು ಮುದುಕಿಗೆ ನಾವು ಕೈ ಎಳೆದು ತೆಕ್ಕೊಂಡಿವಿ ರೀ. ಈ ಕಡೆ ಗಾಡಿ ಟ್ರೈನ್ ಕೊಟ್ಟರು, ಗಾಡಿ ಹೊಂಟದಂತೇಳಿ ಆ ಕಡೆಯಿಂದ ಈ ಕಡೆ ಬರಕತ್ತಿದ್ದೆವು. ಆಕಿ ಗಾಡಿ ಆ ಗಾಡಿಗೆ ಸಿಗ್ನಲ್ ಕೊಟ್ಬಿಟ್ರು, ಇದಕ್ಕೂ ಕೊಟ್ಬಿಟ್ರು, ಮುದುಕಿ ಸಾಯ್ತಿತ್ತು ರೀ. ಬೇರೆ ರಾಷನ್ ತರಬೇಕು ಜನರು, ಇಲ್ಲಿಂದ ಈ ಊರ್ಲಿಂದ ಅಲ್ಲಿ 1.5 ಕಿಲೋಮೀಟ್ರ್ ಹೋಗಬೇಕು, ರಾಷನ್ನ ತರಬೇಕಪ್ಪ ಅಂದ್ರೆ ಭೀ ಯಾವುದೇ ಗಾಡಿ ಈ ಸೈಡ್ಲಿಂದ ಹೆಚ್ಚಾಗಿ ತಿರುಗಾಡ್ತಾವ್ರಿ ಇದೇ ರೋಡ್. ಈಗ ಅವೇ ಗಾಡಿ ಆ ಸೈಡ್ ಹೋಗಿ ನಾವು ಗಾಡಿಯಲ್ಲಿ ರಾಷನ್ ತರಬೇಕಂದ್ರೆ ಅದು ಅನುಕೂಲ ಇಲ್ಲ ರೀ. ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ನಾವೇ ಬರಬೇಕು ಕೆಲಸ ಬಿಟ್ಟ. ಇಲ್ಲಕಂದ್ರೆ ಒಂದು ವೇಳೆ ನಾವು ಹಂಗೆ ಏನಪ್ಪ ಅಂದರೆ ಕಳಿಸಿದ್ವಿ ಅಂದ್ರೆ ಅದೊಂದು ನಮಗೆ ಬುಗಲೆ, ಮಕ್ಕಳಿಗೆ ಹೋಗ್ಲಿಕ್ಕೆ ಬ್ರಿಡ್ಜ್ ಇಲ್ಲ. ಇವರು ಹೇಳೋ ಪ್ರಕಾರ ಈ ಊರಲ್ಲಿ ಇದೇ ರೈಲ್ವೆ ಟ್ರ್ಯಾಕ್ನ ವಿಚಾರವಾಗಿ ಹಲವಾರು ಜೀವಗಳು ತಮ್ಮ ಜೀವ ಕಳ್ಕೊಂಡಿವೆ. ಪ್ರತಿನಿತ್ಯ ಈ ಚತುಷ್ಪಥ ಹಳ್ಳಿಗಳಲ್ಲಿ 70ರಿಂದ 80 ರೈಲುಗಳು ಸಂಚಾರ ನಡೆಸ್ತವೆ. ಅದರಲ್ಲಿ ಕೆಲವು ಗೂಡ್ಸ್ ಟ್ರೈನುಗಳು ನಿರಂತರವಾಗಿ ಓಡಾಡ್ತಿರ್ತವೆ. ರಾಯಚೂರಿನ ಥರ್ಮಲ್ ವಿದ್ಯುತ್ ಸ್ಥಾವರಕ್ಕೆ ನಿರಂತರವಾಗಿ ಸಪ್ಲೈ ಆಗುವಂಥ ಕಲ್ಲಿದ್ದಲು ತುಂಬಿದ ಟ್ರೈನುಗಳು ಹೆಚ್ಚಾಗಿ ಇಲ್ಲಿ ಬಂದು ನಿಲ್ಲುತ್ತವೆ. ಇಲ್ಲಿ ನಿಲ್ಲೋ ಹೆಚ್ಚಿನ ಗೂಡ್ಸ್ ಟ್ರೈನುಗಳು ಒಮ್ಮೊಮ್ಮೆ ನಿಂತರೆ ವಾರಗಟ್ಟಲೆ ನಿಲ್ಲುತ್ತವೆ. ಆಗ ಊರಿನ ಆ ಕಡೆ ಮತ್ತು ಈ ಕಡೆಯವರಿಗೆ ಸಂಪರ್ಕವೇ ಇಲ್ಲದಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಇನ್ನು ಓಡಾಟ ಮಾಡಬೇಕು ಅಂದರೆ ನಿಂತ ಟ್ರೈನುಗಳ ಗಾಲಿಗಳ ನಡುವೆ ನುಸುಳಿ ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ. ಸಾರಿಗೆ ಅಭಿವೃದ್ಧಿಗೆ ಅಂತ ಮಾಡಿರೋ ರೈಲ್ವೆ ಹಳಿಗಳು ಇಲ್ಲಿನ ಜನರ ಬದುಕಿನ ಮಧ್ಯೆ ಸಾವಿನ ಆಟ ಆಡ್ತಿರೋದು ಮಾತ್ರ ಈ ತಾಂಡಾದ ಜನರ ದುರಂತಕ್ಕೆ ಹಿಡಿದ ಕನ್ನಡಿಯೇ ಸರಿ. ಇನ್ನು ಈ ತಾಂಡಾದ ಮಹಿಳೆಯರ ಕತೆ ಹೇಳಬೇಕು. ಒಂದೊಂದು ದಿನ ಈ ಊರಲ್ಲಿ ರೈಲ್ವೆ ಟ್ರ್ಯಾಕ್ನ ಒಂದು ಬದಿಯಲ್ಲಿ ಕರೆಂಟ್ ಇರೋದಿಲ್ಲ. ಹಾಗಾಗಿ ಇಲ್ಲಿನ ಮಹಿಳೆಯರು ನೀರಿಗಾಗಿ ಅಂತ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾರೆ. ರೈಲುಗಳು ಬರೋ ಸಮಯದಲ್ಲಾಗಲಿ ಅಥವಾ ಈ ಹಿಂದೆ ಹೇಳಿದಂತೆ ಗೂಡ್ಸ್ ರೈಲುಗಳು ನಿಂತಿರೋ ಸಮಯದಲ್ಲಿ ನೀರು ತರೋಕೆ ಹೋಗಬೇಕಾಗತ್ತೆ. ಆ ಸಮಯದಲ್ಲಿ ಟ್ರೈನುಗಳ ಮಧ್ಯೆ ನುಸುಳಿ ಹೋಗೋದು ಮಾತ್ರ ಒಂದು ತ್ರಾಸಿನ ಕೆಲಸ. ಇನ್ನು ದಿನನಿತ್ಯದ ರೇಷನ್ ತರೋಕೆ ಹೋಗುವಾಗಲೂ ಇದೇ ಕತೆ ಮುಂದುವರಿಯುತ್ತೆ. ಆ ಕಡೆ ಕರೆಂಟ್ ಇಲ್ಲ ಅಂದ್ರೆ ಈ ಕಡೆ ದಾಟ್ತೀವಿ, ಈ ಕಡೆ ಕರೆಂಟ್ ಇಲ್ಲ ಅಂದ್ರೆ ಆ ಕಡೆ ದಾಟ್ತೀವಿ. ಯಾವ್ದಂಗೆ ಗಾಡಿ ನಿಂತಿತ್ತು ಅಂದ್ರೆ ನಾವು ಗಾಡಿನ ಸಿಗ್ನಾಗ ಗೊತ್ತಾಗಂಗಿಲ್ಲ ನಮಗೆ. 2 ಮನುಷ್ಯರು ಸತ್ತಾರ ಇದ್ರಾಗ, ಹಾಗೆ 3 ಹೆಣ್ಮಕ್ಳು ಸತ್ತಾರ, 4 ಚುಕ್ಕಳು ಸತ್ತಾರ ಇಲ್ಲಿ. ಅಂದರೆ ಅವು ಸಾಲಿಗೆ ಚುಕ್ಕಳ ಕಡೆ ದಾಟ್ಲಾಕ ಕಳಿಸ್ತೀವಿ. ಸಣ್ಣ ಚುಕ್ಕಳೇನು ಜಲ್ದಿ ಓಡೇ ಬರ್ತಾರೆ ಅವ್ರಿಗೆ ಗಾಡಿ ಕಾಣ ಬರ್ತದ. 4-3 ಚುಕ್ಕಳನ್ನ ಹಾಗೆ ಸತ್ತದ ಎಲ್ಲಾರು. ಆ ಗಾಡಿ ಇರಂಗಿಲ್ಲ ಅಂದ್ರೆ ಈ ಗಾಡಿ ದಾಟ್ತದ. ಅದೇ 8 ದಿನ ಕರೆಂಟ್ ಇರಂಗಿಲ್ಲ ನಮ್ಮಲ್ಲಿ. ಅವು ಗಾಡಿ ನಿಂತಿದ್ರು ಟ್ರಾಲಿ ಕೋಡ ತಗೊಂಡು ಕಸಿ ನಾವು ಈ ಕಡೆ ಬರ್ತೀವಿ. ಆ ಟೈಮಿಗೆ ಏನಾಯ್ತು ಅಂದರೆ 2-3 ಹೆಣ್ಮಕ್ಳದ್ದು ಕಾಲಕ್ಕೆ ಹೋಯ್ತು, ಸತ್ತರ. ಅದ್ರ ಸಲಾಗ ಮುಷ್ಕಿಲಾಗ್ಯದ. ನೋಡಿ, ಈ ಊರಿನವರ ದಿನನಿತ್ಯದ ಪರದಾಟ ಇದು. ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ಊರ್ಗೋಲು ಇಟ್ಕೊಂಡು ಬರ್ತಿರೋ ಈ ಪುಟ್ಟ ಕಂದಮ್ಮನನ್ನ ನೋಡಿ. ಈ ಹುಡುಗಿಯ ಹೆಸರು ಪಾಯಲ್ ಅಂತ. ವಯಸ್ಸು 8 ವರ್ಷ. ಪುಟ್ಟ ವಯಸ್ಸಿಗೆ ಕಾಲು ಕಳ್ಕೊಂಡ ಈ ಹುಡುಗಿಯ ಹಿಂದೊಂದು ಯಾತನೆಯ ಕತೆ ಇದೆ.
ರೈಲ್ವೆ ಹಳಿಗಳ ಬಗ್ಗೆ ಹೇಳ್ತಾ ಈ ಮಗುವಿನ ಕತೆ ಏನು ಅಂತ ನೋಡ್ತೀರಾ? ಅದನ್ನು ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಈ ರೈಲ್ವೆ ಹಳಿಗಳಿಗೂ ಈ ಮಗುವಿಗೂ ಒಂದು ಬಿಡಿಸಲಾಗದ ಸಂಬಂಧ ಇದೆ. ಆ ಸಂಬಂಧ ಏನು ಅಂತೀರಾ? ಬನ್ನಿ ನೀವೇ ನೋಡಿ. ಊರುಗೋಲು ಇಟ್ಕೊಂಡು ಬರ್ತಿರೋ ಈ ಮಗು ಹೆಸರು ಪಾಯಲ್ ಅಂತ. ವಯಸ್ಸು 8 ವರ್ಷ. ರೈಲ್ವೆ ಹಳಿಗಳ ಬಗ್ಗೆ ಹೇಳ್ತಾ ಮಗು ಕತೆ ಏನು ಅಂತ ನೋಡ್ತಿದ್ದೀರಾ? ಹೌದು, ಈ ಮಗುವಿನ ಈ ಪರಿಸ್ಥಿತಿಗೂ ಇಲ್ಲಿನ ರೈಲ್ವೆ ಹಳಿಗಳಿಗೂ ಒಂದು ಸಹಿಸಲು ಅಸಾಧ್ಯವಾದ ಸಂಬಂಧ ಇದೆ. ಇಲ್ಲಿಗೆ 2 ವರ್ಷಗಳ ಹಿಂದೆ ಇದೇ ಹಳಿಗಳ ನಡುವೆ ಈ ಮುದ್ದು ಕಂದಮ್ಮ ಕಾಲು ಕಳ್ಕೊಂಡಿದ್ದು. ಈ ಹಿಂದೆ ಹೇಳ್ದಂಗೆ ರೈಲು ನಿಂತಾಗ ಹಳಿಗಳ ನಡುವೆ ಓಡಾಡ್ತಾ ರೈಲ್ವೆ ಹಳಿಗೆ ಪಾಯಲ್ಲಳ ಕಾಲು ಸಿಕ್ಕಾಕೊಂಡು ಈಗ ಈಕೆ ಊರುಗೋಲಿಗೆ ಫಿಕ್ಸ್ ಆಗಿದ್ದಾಳೆ. ಇನ್ನೊಂದು ನೋವಿನ ಸಂಗತಿ ಅಂದರೆ ಗೆಜ್ಜೆ ಎಂಬ ಅರ್ಥ ಕೊಡೋ ಪಾಯಲ್ ಮಾತು ಬಾರದ ಮೂಗಿ. ಎಲ್ಲ ಸರಿ ಇದ್ದಿದ್ರೆ 8 ವರ್ಷ ವಯಸ್ಸಿನ ಈ ಮಗು ಇಷ್ಟೊತ್ತಿಗೆ ಆಟ ಪಾಠದ ಜೊತೆ ಮುಂಬರೋ ದಿನಗಳಲ್ಲಿ ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಆ ಕನಸನ್ನ ನನಸು ಮಾಡುವತ್ತ ಹೆಜ್ಜೆ ಇಡಬಹುದಿತ್ತು. ಆದರೆ ಇಲ್ಲಿ ಕಾಣೋ ರೈಲ್ವೆ ಹಳಿಗಳು ಅಕ್ಷರಶಃ ಈ ಮಗುವಿನ ಬಾಳನ್ನ ಕತ್ತಲೆಯನ್ನಾಗಿಸಿದೆ. ಶಂಕರ್ ಮತ್ತು ಭಾರತಿ ದಂಪತಿಗಳ ಈ ಮಗುವಿನ ಭವಿಷ್ಯ ರೈಲ್ವೆ ಹಳಿಗಳ ನಡುವೆ ಸಿಕ್ಕಿ ತೊಂದರೆಗೆ ಸಿಕ್ಕಾಕೊಂಡಿದೆ. ಠಾಣಗುಂಡಿ ತಾಂಡಾದ ಪಾಯಲ್ ಅವ್ರ ಮನೆಗೆ ಬಂದಿದ್ದೀವಿ. ಅವರಪ್ಪ ಶಂಕರ್ ಮತ್ತು ಅಮ್ಮ ಭಾರತಿಯವರು ನಮ್ಮ ಜೊತೆಗಿದ್ದಾರೆ. ಪಾಯಲ್ಗಾದಂಥ ಘಟನೆ ಬಗ್ಗೆ ಅವ್ರ ಜೊತೆ ಒಂದು ಅಭಿಪ್ರಾಯನ ಹಂಚ್ಕೊಳ್ಳೋಣ. ಶಂಕರ್ ಅವ್ರು ನಮಸ್ಕಾರ. ನಮಸ್ತೆ. ಏನು ಉದ್ಯೋಗ ಮಾಡ್ತಾಯಿದ್ದೀರಿ ಶಂಕರ್ ಅವರು? ಕೂಲಿ ಕೆಲಸ ಮಾಡ್ತೀರಿ ಸರ್. ಕೂಲಿ ಅಂದರೆ ಏನು, ಎಲ್ಲಿಗೆ ಹೋಗ್ತೀರಿ, ಏನು ಮಾಡ್ತೀರಿ? ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಸಿಟಿ ಆದರೆ ಅಲ್ಲಿ ಹೋಗ್ತೀರಿ ಕೂಲಿ ಕೆಲಸ. ಯಾವನ ಗೌಂಡ್ರ ಕೈಯಾಗ ಲೇಬರ್ ಕೆಲಸ ಮಾಡ್ತೀರಿ ಸರ್. ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಡಸು ಮಕ್ಕಳು, 2 ಹೆಣ್ಮಕ್ಳು ರೀ. 2 ಹೆಣ್ಮಕ್ಳು ರೀ. ಮೂಕಿನೇ ಆಳ್ರಿ ನನ್ನ ಮಗಳು. ಇಬ್ಬರು ಮಕ್ಕಳು. ಕಿವಿನ ಕೇಳಂಗಿಲ್ಲ ರೀ, ಮಾತನ್ನ ಬರಂಗಿಲ್ಲ. ಮಾತಲು ಬರೋಂಗಿಲ್ಲ. ಎಲ್ಲಿ ಕೆಲಸ ಮಾಡ್ತಿದ್ದೀರಿ? ಕೂಲಿ ಕೆಲಸನೇ ಮಾಡ್ತೀವಿ. ಎಲ್ಲಿಗೆ ಹೋಗ್ತೀರಿ? ಹೊಲಕ್ಕೆ ಹೋಗ್ತೀವಿ ಸರ್. ಏನೇನು ಕೆಲಸ ಇಲ್ಲಿ? ಏನೋ ಸದಿ ತೆಗೆದು ಶೇಂಗಾ ಬಿಡ್ಸೋದು, ಹೆಸರು ಬಿಡ್ಸೋದು, ಅದು ಕೆಲಸ ಮಾಡ್ತೀವಿ ಸರ್. ಈ ಥರ ಆಕ್ಸಿಡೆಂಟ್ ಆಯಿತು, ಹೇಗಾಯಿತು? ನೀವು ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ? ನಾವೇ ಕೂಲಿ ಕೆಲಸ ಹೋಗ್ತೀವಿ ಸರ್. ಆ ಕಡೆ ಹೋಗಿದ್ದೇವೆ ಕೂಲಿ ಕೆಲಸಾಗ. ನೀರು ತುಂಬಲಾಕ ಹೋಗಿದ್ದೀರ ಸರ್. ನಾವು ಗಾಡಿ ಗುಡಿಸಿ ನಿಂತಿತ್ತು, ನಾವು ನೋಡಿಲ್ಲ ರೀ ಸರ್. ನಾವು ಹೋಗಿದ್ದೆ ಮುಂದೆ, ನಮ್ಮ ಮಗು ಹಿಂದೆ ಬಂದಿದ್ದು ನಾವು ನೋಡಿಲ್ಲ ರೀ ಸರ್. ಅದು ನಾವು ಹೋಗಿ ಮುಂದೆ ಗುಡ್ಸಲು ಚಾಲು ಆಗಿಲ್ಲ. ನನ್ನ ಮಗಳು ಬಂದು ಟೈಮಿಗೆ ಗುಡ್ಸಲು ಚಾಲು ಆಯಿತು ರೀ ಸರ್. ನಿಮ್ಗೆ ಹೇಗೆ ಗೊತ್ತಾಯ್ತು ಮಗಳಿಗೆ ಹೀಗಾಯ್ತು ಅಂತ? ನಾವು ಇನ್ನು ಮುಂದೆ ಹೋಗಿ ಕೇಸಿ ಹಿಂದಾಗಡೆ ನೋಡಿವ್ರಿ ಸರ. ಅದು ಬಂದಿದ್ದು ನಾನು ನೋಡಿಲ್ಲ. ಹಿಂದಾಗಡೆ ಒಳ್ಳೆ ಕೇಸಿ ಅಕ್ಕಿ ಅಳ್ದಳು, ಅದ್ರ ಸಲಾಗಿ ನೋಡಿವ್ರಿ ಸರ್. ನಾವು ಆ ಟೈಮಿಗೆ ಹಂಗೆ ಕಾಲು ಆಕ್ಸಿಡೆಂಟ್ ಆಯಿತು ರೀ. ಆಕಿಂದು 3 ತಿಂಗಳನ್ನ ದವಾಖಾನೆ ಇದು. ನಮ್ಮ ಮಗು ನೋಡ್ರಿ ಸರ, ನಮ್ಮ ಮಗು ಆಯಿತು ರೀ ಸರ್. ಬ್ಯಾರಿ ಮಗಿ ಆಗಬಾರ್ದು ಹಿಂಗೆ ಅಂತ ನಮ್ಮ ಇದು ಮಾಡ್ತೀವ್ರಿ ಸರ. ಎಷ್ಟು ಖರ್ಚಾಯಿತು ಮಗಳಿಗೆ ಈ ಥರ ಆಕ್ಸಿಡೆಂಟ್ ಆದ ನಂತರ? ಗೌರ್ಮೆಂಟ್ ಖಾಲಿ ಅವ್ರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್. ಹೊರಗಿಂದ ಗೋಲಿ, ಗ್ಲುಕೋಷನ್ ಎಲ್ಲ ನಾವು ತಂದೀವ್ರಿ. 1,30,000 ತಗ ಬಂದದ. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ? ಅದೇ ಸಾಲ ಮಾಡ್ಕೊಂಡಿವ್ರಿ ಸರ್. ಮತ್ತು ಅಲ್ಲಿಂದ ನಮ್ಮ ಖರ್ಗೆ ಮಿನಿಸ್ಟ್ರಿಗೂ ತೋರಿಸಿದೀವ್ರಿ. ಚಿಂಚೇಶ್ವರ ಬಾಬಿರಾವ್ ಅವ್ರಿಗೂ ತೋರಿಸಿದೀವ್ರಿ, ಈ ಮಿನಿಸ್ಟರ್ ಸಂಬಂಧ ರೀ, MLAಗಳು. ಮತ್ತು ಅಲ್ಲಿಂದ ಮಲಕ್ ರೆಡ್ಡಿಗೂ ಇದು ಮಾಡಿದೀವ್ರಿ, ಮನೆ ಕೊಟ್ಟಿವಿ. ಮಾಡ್ತೀವಿ ಅಂತ ಕೇಸಿ ಅಂತಾರೆ ರೀ. ಇಷ್ಟೇ ಆಶೀರ್ವಾದ ಕೊಡ್ತಾರೆ, ಹೋಗ್ತಾರೆ ರೀ ಸರ್. ಈಗ ತಕ ನಮಗೆ ಹೊಲ ಇಲ್ಲ, ಮನೆ ಇಲ್ಲ. ಈಗ ಸಾಲ ಮಾಡ್ಕೊಂಡು ಅದೇ ಸಾಲ ನಮಗೆ ತಿರುಗೋಲ್ರಿ ಸರ್. ಮಗಳು ಏನು ಓದ್ತಾಳೆ ಈಗ? ಏನಾದರೂ ಓದ್ತಾ ಇದ್ದಾಳಾ ಹೇಗೆ? ಇದೇ ಇಲ್ಲಿ ಕಳಿಸ್ತೀವಿ ರೀ ಸಾಲಿಗೆ. ಓದ್ಕೊಂಡು ಹೋಗಿ ಕೇಸಿ ಬಿಟ್ಟು ಬರ್ತೀವಿ, ಓದ್ಕೊಂಡು ಹೋಗಿ ತೊಗೊಂಡು ಬರ್ತೀವಿ ರೀ ಸರ್ ಮಗಳಿಗೆ. ಗುಡಿಸ್ ಗಾಡಿ ನಿಂತು ಅಂದ್ರೆ 2 ದಿನ 3 ದಿನ ನಿಂದಿರ್ತಾವೆ ರೀ. ಆ ಕಾಡಿ ಪವರ್ ಇದ್ದಿಲ್ಲ ಅಂದ್ರೆ ಈ ಕಾಡಿಂದ ಹೋಗಿ ನಾವು ನೀರು ತರಬೇಕು. ಈ ಕಾಡಿ ಕರೆಂಟ್ ಇತ್ತು ಅಂದ್ರೆ ಆ ಕಾಡಿದವ್ರು ಬಂದು ಕೇಸಿದ್ದು ಬರ್ತಾರೆ. ಹಿಂಗೆ ಮಾಡಿ ಕೇಸಿ ಮಕ್ಕಳ ತಾಯಿ ಹೋಗ್ಯಾಳ ಅಂತ ಕೇಸಿ ಕೆಳಗಿದ್ದ ಬರ್ತಾರೆ. ನಾವು ಕೆಲಸದಾಗ ನಾವು ಗುಂಗಿನಾಗಿರ್ತೀವಿ, ಮಕ್ಕಳು ಹೊಡೆ ಬರ್ತಾವೆ. ಇವು ಗಾಡಿ ಮೂವ್ ಆಗಿ ಕೇಸಿ ಹಿಂಗೆ ಆಕ್ಸಿಡೆಂಟ್ ಆಗ್ಯದ ರೀ. ಇದರಲ್ಲಿಂತ ಒಂದು 5-6 ಜನ ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತೇ ಹೋಗ್ಯಾರ ರೀ ಸರ್. ನಿಮ್ಮ ಅನುಭವಕ್ಕೆ ಬಂದಂಗೆ 5-6 ಜನ ಸತ್ತೋಗಿದ್ದಾರೆ? ಹಾಂ, ಸತ್ತೋಗ್ಯಾರ ಸರ್. ಖಾಸ್ ನಮ್ಮ ಅಕ್ಕನೇ ಗಾಡಿ ನಿಂತದ, ಇದು ಎಲ್ಲಿ ಚಾಲು ಆಗ್ತದೆ ಅಂತ ಕೇಸಿ ಬಾಗಿ ಕೇಸಿ ಬಂದಳ್ರಿ. ಬಾಗಿ ಬಂದ ಅಷ್ಟಿಗೆ ಗಾಡಿ ಮೂವ್ ಆಯ್ತು ರೀ.
ಟ್ರೈನ್ ಮೂವ್ ಆಯಿತು. ಅದರದಾಗ 3 ತುಂಡಾಗಿ ಕೇಸ್ ಹೋಯ್ತು ರೀ ಸರ್. ಈಗ ಸರ್ಕಾರದಿಂದ ಈಗ ಏನಾದರೂ ಮಗಳಿಗೆ ಹೀಗಾಗಿದ್ದರಿಂದ ಏನಾದರೂ ಪರಿಹಾರ ಅಂತ ಏನಾದ್ರು ಸಿಗ್ತಾ? ಏನು ಸಿಕ್ಕಲ್ರಿ ಸರ್, ಏನು ಈಗ ತನಕ ಏನು ಸಿಕ್ಕಲ್ರಿ. ನಮಗೆ ಏನಾನ ಗೌರ್ಮೆಂಟ್ ಕಡೆಯಿಂದ ಸಹಾಯ ಇಷ್ಟೇ ಬೇಡ್ಕೊತೀವಿ. ಅಂಡರ್ಗ್ರೌಂಡ್ ಬ್ರಿಡ್ಜ್, ಓವರ್ ಬ್ರಿಡ್ಜ್ ಏನಾಯ್ತಂದ್ರೆ ನಮ್ಮ ತಾಂಡ್ಯಾಗನ ಚೆನ್ನಾಗಿ ಇರ್ತದೆ, ಎಲ್ಲ ಮಕ್ಕಳು ಚೆನ್ನಾಗಿ ಇರ್ತಾರೆ ರೀ. ಕೇಳಿದ್ರಲ್ಲ, ತಮ್ಮ ಮಗಳ ಬಗ್ಗೆ 10 ಕನಸುಗಳನ್ನು ಇಟ್ಕೊಂಡ ಈ ದಂಪತಿಗಳ ಕನಸು ಈ ರೈಲ್ವೆ ಹಳಿಗಳ ಕಾಟಕ್ಕೆ ನುಚ್ಚು ನೂರಾಗಿದೆ. ಅಷ್ಟೇ ಅಲ್ಲ, ಇವರ ಮೊದಲ ಮಗಳು ಕೂಡ ಮಾತು ಬಾರದ ಮೂಕಜೀವ. ಅವಳನ್ನ ಗುಲ್ಬರ್ಗದಲ್ಲಿ ಓದಲು ಬಿಟ್ಟಾಗಿದೆ. ಇನ್ನು ಪಾಯಲಳ ಈ ದುಸ್ಥಿತಿಯನ್ನು ನೋಡುತ್ತಾ ಕೊರಗುತ್ತಾ ಕೂರುವುದೇ ಈ ದಂಪತಿಗಳ ನಿತ್ಯದ ನೋವು. ಇಂಥ ಪರಿಸ್ಥಿತಿಯನ್ನ ಠಾಣಗುಂದಿಯ ಬಡವರಿಗೆ ಈ ರೈಲ್ವೆ ಹಳಿಗಳು ತಂದಿಟ್ಟಿವೆ. ಇನ್ನು ಇಲ್ಲಿ ದಿನನಿತ್ಯ ಓಡಾಟ ಮಾಡೋ ಮಕ್ಕಳ ಕತೆ ಕಾಲು ಕಳೆದುಕೊಂಡ ಪಾಯಲಳ ಕತೆಗಿಂತ ಭಿನ್ನವಾಗೇನಿಲ್ಲ. ಹೆಚ್ಚು ಕಡಿಮೆ 2000 ಜನಸಂಖ್ಯೆ ಇರೋ ಈ ಊರಲ್ಲಿ ಸಾಕ್ಷರತೆ ಪ್ರಮಾಣ ತೀರಾ ಕಡಿಮೆ ಇದೆ. 90% ಅನಕ್ಷರಸ್ಥರೇ ಇರೋ ಈ ಊರಿನ ಶಾಲೆಯಲ್ಲಿ ಒಂದಷ್ಟು ಮಕ್ಕಳು ಓದ್ತಿದ್ದಾರೆ. ರೈಲ್ವೆ ಹಳಿಗಳ ಪಕ್ಕದಲ್ಲೇ ಇರೋ ಈ ಶಾಲೆಯ ಮಕ್ಕಳ ಸುರಕ್ಷತೆಯ ಜವಾಬ್ದಾರಿ ತಗೊಂಡಿರೋ ಇಲ್ಲಿನ ಶಾಲೆಯ ಶಿಕ್ಷಕರಿಗೆ ಮಕ್ಕಳನ್ನ ಈ ಉಪದ್ರಕಾರಿ ರೈಲ್ವೆ ಹಳಿಗಳಿಂದ ಮಕ್ಕಳನ್ನ ರಕ್ಷಿಸೋದೇ ತ್ರಾಸಿನ ಕೆಲಸವಾಗಿದೆ. ಇಲ್ಲಿ ತುಂಬ ಸಮಸ್ಯೆ ಇದೆ. ಯಾಕಂದರೆ ಊರು ಒಂದು 200-250 ಮನೆ ಇದ್ದಾವೆ. ಬಟ್ ಆ ಕಡೆ ಸೈಡ್ ಇದೆ, ಅದು ಈ ಕಡೆ ಸೈಡು ಸ್ಕೂಲ್ ಇದೆ. ಯಾವುದೇ ಕಾರಣಕ್ಕೂ ಪಟ್ಟಿ ದಾಟಿನೇ ಮಕ್ಕಳು ಶಾಲೆಗೆ ಬರಬೇಕು. ಮಕ್ಕಳು ಅಂದರೆ ಅವಕ್ಕೂ ಟೈಮ್ ಗೊತ್ತಾಗಲ್ಲ. ಒಂದೊಂದ್ಸರಿ ಬಿಫೋರ್ ಬರ್ತವೆ, ಸ್ವಲ್ಪ ಲೇಟಾಗಿ ಬರ್ತವೆ. ಹೋಗ್ಬೇಕಾದ್ರೆ ನಾವು ಕರೆಕ್ಟಾಗಿ ಮಕ್ಕಳನ್ನ ದಾಟಿಸಿ ನಾವು ಹೋಗ್ತೀವಿ. ಆದರೆ ಬರುವಾಗ ಅವಕ್ಕೆ ಗೊತ್ತಾಗಲ್ಲ ಟೈಮು, ಯಾವ ಟೈಮ್ ಬರಬೇಕು, ಯಾವ ಟೈಮ್ ಫಸ್ಟ್ ಬಂದುಬಿಡ್ತವೆ. ನಾವು ಶಿಕ್ಷಕರು ಸಹ ಬಗ್ಗೆ ಮಕ್ಕಳನ್ನ ದಾಟಿಸಿ ನಾವು ಹೋಗ್ಬೇಕಾಗ್ತದೆ. ಅಕಸ್ಮಾತ್ ನಾವು ದಾಟುವಾಗ ಟ್ರೈನ್ ಮೂವ್ ಆಯ್ತಂದರೆ ಬಹಳ ಕಷ್ಟ, ನಮಗೆ ಭಾಳ ಸಮಸ್ಯೆ, ಮಕ್ಕಳಿಗೂ ಭಾಳ ಸಮಸ್ಯೆ ಆಗ್ತದೆ. ಮೇಲೆ ಪಟ್ಟಿ ಬಂದು ಅಂಡರ್ಗ್ರೌಂಡು ಓಡಾಡಂಗಾದರೆ ಭಾಳ ಅನುಕೂಲ ಆಗ್ತದೆ. ಇನ್ನು ಈ ರೈಲ್ವೆ ಹಳಿಗಳ ತೊಂದರೆಯ ವಿಚಾರವಾಗಿ ಇಲ್ಲಿನ ಜನರು ಶಾಶ್ವತ ಪರಿಹಾರಕ್ಕೆ ಹಲವು ಸಲ ಪ್ರಯತ್ನಿಸಿದ್ದಾರೆ. ಅಧಿಕಾರಿ ವರ್ಗದಿಂದ ಹಿಡಿದು ಶಾಸಕರು, ಸಚಿವರಾದಿಯಾಗಿ ಲೆಕ್ಕವಿಲ್ಲದಷ್ಟು ಮನವಿಯೂ ಸಲ್ಲಿಸಿಯಾಗಿದೆ. ಆದರೆ ಕೊಟ್ಟ ಅರ್ಜಿ ಸರ್ಕಾರಿ ಕಚೇರಿಗಳ ಕಡತಗಳಲ್ಲಿ ಧೂಳು ಹಿಡ್ಕೊಂಡು ಕೂತಿದೆ ವಿನಃ ಯಾವುದೇ ರೀತಿಯಲ್ಲೂ ಸಮಸ್ಯೆ ಬಗೆಹರಿಯುವ ಸಾಧ್ಯತೆಯೇ ಇಲ್ಲದಂಥ ಪರಿಸ್ಥಿತಿ ಠಾಣಗುಂದಿಯಲ್ಲಿದೆ. ಈ ಮಗುಗೆ ಇಷ್ಟೆಲ್ಲ ತೊಂದರೆ ಆಗಿದೆ. ಹಾಗೆ ಈ ರೈಲ್ವೆ ಹಳಿಗಳ ವಿಚಾರವಾಗಿ ಈ ಊರಲ್ಲಿ ಅನೇಕ ಸಾವು ನೋವುಗಳು ಆಗಿದ್ದಾವೆ. ಆದರೆ ಈ ಊರಲ್ಲಿ ರೈಲ್ವೆ ಹಳಿಗಳ ವಿಚಾರವಾಗಿ ಯಾವುದೇ ರೀತಿ ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅಂತೀರಾ? ತಗೊಂಡಿದ್ದಾರೆ. ಅದೇನು ಅಂತ ಕೇಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಿರೋ ಇಲ್ಲಿ ಜನ ಇಲ್ಲಿನ ರೈಲ್ವೆ ಹಳಿಗಳ ವಿಚಾರವಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮನೆ ಬಾಗಿಲನ್ನು ಬಡಿದಿದ್ದಾರೆ. ಆದರೆ ಯಾವುದೇ ರೀತಿ ಪ್ರಯೋಜನ ಅಂತೂ ಆಗಿಲ್ಲ. ಹಾಗೆ ಮುಂದಿನ ನಿರ್ಧಾರ ಏನು ತಗೊತಾರೆ ಅಂತ ನೋಡ್ತೀರಾ? ಬನ್ನಿ ನೋಡ್ಕೊಂಬರೋಣ. ಈ ರೈಲ್ವೆ ಹಳಿಗಳು ಕೇವಲ ಪಾಯಲಳನ್ನಷ್ಟೇ ಗಂಭೀರ ಸ್ಥಿತಿಗೆ ತಲುಪಿಸಿಲ್ಲ, ಎಷ್ಟೋ ಕುಟುಂಬಗಳನ್ನ ಕತ್ತಲೆಡೆಗೆ ದೂಡಿದೆ. ಹೌದು, ಯಾಕಂದ್ರೆ ಈ ರೈಲ್ವೆ ಹಳಿಗೆ ಸಿಕ್ಕಿ ಸತ್ತವರು ಸಹ ಈ ಊರಲ್ಲಿ ಹಲವರಿದ್ದಾರೆ. ಯಾದಗಿರಿಯಿಂದ ಹೊರಡೋ ಹಲವು ಟ್ರೈನುಗಳು ಠಾಣಗುಂದಿ ತಾಂಡಾದಲ್ಲಿ ನಿಲ್ಲಿಸದೇ ಹೋಗುತ್ತವೆ. ಇಲ್ಲಿ ನಿಲ್ಲಿಸದೆ ಹೋಗೋ ಸಮಯದಲ್ಲಿ ಕೆಲವೊಂದು ಗೂಡ್ಸ್ ಟ್ರೈನುಗಳು ಆ ಕಡೆಯಿಂದ ಬರೋ ಟ್ರೈನುಗಳಿಗೆ ಅಡ್ಡಲಾಗಿರ್ತವೆ. ಆ ಸಮಯದಲ್ಲಿ ಜನ ಟ್ರೈನುಗಳ ಕೆಳಗೆ ನುಸುಳಿ ಹೋಗಬೇಕಾಗತ್ತೆ. ಆಗ ಅಚಾನಕ್ಕಾಗಿ ಟ್ರೈನುಗಳು ಚಲಿಸೋಕೆ ಶುರು ಮಾಡಿದ್ರೆ ಸಾವು ಗ್ಯಾರಂಟಿ. ಈ ರೀತಿ ಅನೇಕ ಘಟನೆಗಳಲ್ಲಿ ಇಲ್ಲಿಯ ತನಕ ಈ ಊರಿನ ಹಲವು ಜೀವಗಳು ಜೀವ ಕಳ್ಕೊಂಡಿವೆ. ಒಮ್ಮೆ ಎಲ್ಲಿಂದಲೋ ಬಂದ ಒಂದಷ್ಟು ಜಾನುವಾರುಗಳು ಒಂದು ರಾತ್ರಿ ಠಾಣಗುಂದಿಯ ರೈಲ್ವೆ ಹಳಿಗಳ ಮೇಲೆ ಮಲಗಿದ್ವು. ರಾತ್ರಿ ಬೆಳಗಾಗುವುದರೊಳಗೆ ಅಲ್ಲಿ ಮಲಗಿದ್ದ ಹೆಚ್ಚು ಕಡಿಮೆ ಅಷ್ಟು ಜಾನುವಾರುಗಳು ರೈಲ್ವೆ ಹಳಿಗಳ ನಡುವೆ ಸಿಕ್ಕಿ ನಜ್ಜುಗುಜ್ಜಾಗಿದ್ವು.
ರೈತರು ಈ ಪಕ್ಕ ಇದ್ದಾರ ಹೊಲಗಳು ಆ ಪಕ್ಕ ಜಾಸ್ತಿ ಇದೆ. ನಾವು ಯಾವುದೇ ಬೆಳೆಸ್ಕೊಂಡು ನಾವು ಮಾಲ್ ತರಬೇಕಾದ್ರೆ ರೈತರ ಬಂಡಿ ಅನುಕೂಲ ಇಲ್ಲ. ರಸ್ತೆ ನಿರ್ಮಾಣಕ್ಕೆ ಭಾಳ ದಿವ್ಸಲಿಂತ ಎಲ್ಲ ನಮ್ಮ ಶಾಸಕರಿಗೆ ಹೇಳಿದ್ದೀವಿ, ಯಾರೂ ತೊಂದರೆ ಏನಾದ ನಿಭಾಯಿಸಲಿಕ್ಕೆ ಆಗಲಿಲ್ಲ. ಹಿಂದಕ್ಕೆ ಖರ್ಗೆ ಸಾಹೇಬರು ಮಿನಿಸ್ಟ್ರ್ ಇದ್ದರು, ಅವರಿಗೆ ಸಹಿತ ನಾವು ಲೆಟ್ರ್ ಕೊಟ್ಟರು, ಅವರು ಏನೋ ಅನುಕೂಲ ಮಾಡಿ ಕೊಡ್ತೀವಿ ಅಂತಲೂ ಹೇಳಿಲ್ಲ, ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಅದಂತರ ಇಲ್ಲಿ ರೈತರು ಭಾಳಷ್ಟು ತೊಂದರೆ ಇದೆ ಸರ್. ಯಾಕಂದರೆ ಈ ಆಗಿನ ಕಾಲದಾಗ 2 ಲೈನ್ ಇದ್ದವು ಸರ್, ಈಗೇನೋ 4 ಲೈನ್ ಆದ ತೊಂದರೆ. ಕೆಲವು ಸಾಲಿ ಹುಡುಗರು ಈ ಕಡೆ ಜನ ಜಾಸ್ತಿ ಇದೆ ಸರ್. ನಮ್ಮ ರೈತರದ್ದು ಏನಾದಂತಂದ್ರೆ ಎತ್ತು ದಾಟಿಸ್ಬೇಕಾರೆ ಲೈನ್ ಮ್ಯಾಗೆ ದಾಟಿಸ್ಬೇಕು. ಯಾವುದೇ ರೈತ ಏನಾದ ಬಂಡಿ ತೊಗೊಂಡು ಹೋಗ್ಬೇಕಾರೆ ಲೈನ್ ಮ್ಯಾಗೆ ದಾಟಬೇಕು. ಆ ಲೈನ್ ಮ್ಯಾಗೆ ದಾಟೋದ್ರಿಂದ ಗಾಡಿ ನಿಂದಲಿನ ನಮಗೆ ತೊಂದರೆ ಇರೋಂಗಿಲ್ಲ ರೀ. ಗಾಡಿ ಏನದ ಇಲ್ಲಿ ಟೇಬಲ್ ನೋಡ್ಬಿಟ್ಬಿಡ್ತಾರೆ, ಒಂದೊಂದು 15 ದಿವಸ 20 ದಿವಸ ತನಕ ತೆಗಿಯಂಗಿಲ್ಲ. ಈಗ ಸದ್ಯ ಏನಾದ ನಮಗೆ ದಾಟ್ಲಿಕ್ಕೆ ಅಚಾಕಿ ಏನಾದ ಒಂದು ಸ್ವಲ್ಪ ಮ್ಯಾಗಿನ ದಾರಿ ಮಾಡಿ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ. ಈ ವೆಹಿಕಲ್ ಈ ಅದು ಮ್ಯಾಗಿಂದ ಆಗಲಿಲ್ಲ, ದಾದರ ಸಿಸ್ಟಮೆಟಿಕ್ ಆಗ್ಲಿಕ್ಕೂ ಅಂಡರ್ಗ್ರೌಂಡ್ ಮಾಡಿದ್ರೂ ಭಾಳ ಅನುಕೂಲ ಆಗ್ತಿದೆ ಸರ್. ಇವೆಲ್ಲ ವಿಚಾರಗಳ ಬಗ್ಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮೊರೆ ಇಟ್ಟರೂ ಸಹ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ. ಇನ್ನು ಸ್ಥಳೀಯವಾಗಿ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತ ಮನೋಹರ್ ಅವರು ಇಲ್ಲಿನ ಗಂಭೀರ ಸಮಸ್ಯೆಗಳ ವಿಚಾರವಾಗಿ ಎಷ್ಟೋ ಕಚೇರಿಗಳ ಮೆಟ್ಟಿಲು ಹತ್ತಿಳಿದಿದ್ದಾರೆ, ಹಲವಾರು ಮಾಧ್ಯಮಗಳ ಬಾಗಿಲು ಬಡಿದಿದ್ದಾರೆ. ಆದರೆ ಜಡ್ಡುಗಟ್ಟಿರೋ ಉತ್ತರ ಕರ್ನಾಟಕದ ಅಧಿಕಾರಿ ವರ್ಗ ಹಾಗೂ ಕುಂಭಕರ್ಣನ ನಿದ್ದೆಯಲ್ಲಿರೋ ರಾಜಕಾರಣಿಗಳಿಗೆ ಇಲ್ಲಿನ ದಿನನಿತ್ಯದ ಸಾವು ನೋವುಗಳು ಕಾಣ್ತಾ ಇಲ್ಲ, ಕೇಳಿಸ್ತಾನೂ ಇಲ್ಲ. ಯಾದಗಿರಿ ತಾಲೂಕಿನ ಠಾಣಗುಂಡಿ ತಾಂಡಾದ ರೈಲ್ವೆ ಸಮಸ್ಯೆ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆ ಮನೋಹರ್ ಅವರಿದ್ದಾರೆ. ಬನ್ನಿ ಮನೋಹರ್ ಅವ್ರ ಹತ್ರ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋಣ. ನಮಸ್ತೆ ಮನೋಹರ್ ಅವರೇ. ನಮಸ್ತೆ ಸರ್. ಇಲ್ಲಿಯ ಜನ, ಈ ತಾಂಡ ಇದ್ದ ಜನ ಯಾವ್ಯಾವ ರೀತಿ ಸಮಸ್ಯೆಗಳನ್ನು ಈ ರೈಲ್ವೆ ಹಳಿಯಿಂದಾಗಿ ಎದುರಿಸ್ತಾ ಇದ್ದಾರೆ? ಅಂದರೆ ಈ ಸ್ಟೇಷನಲ್ಲಿ ಏನು ಸಮಸ್ಯೆ ಇದೆ ಸರ್ ಅಂದರೆ, ಸುಮಾರು ವರ್ಷದಿಂದ ರೈಲ್ವೆ ಸ್ಟೇಷನ್ ಮೇಲೆ ಫುಟ್ವೇರ್ ಬ್ರಿಡ್ಜ್ ಮೇಲ್ಸೇತುವೆ ಇಲ್ಲ. ಯಾವಾಗಲೂ ಗಂಟೆ ಗೂಡ್ಸ್ ಗಾಡಿ ಅಂದರೆ ಕಲ್ಲಿದ್ದಲು ಗಾಡಿ, ಮಾಲ್ ಗಾಡಿ ನಿಂತು ಬಿಡುತ್ತೆ ಸರ್. ಅಂದರೆ ಒಂದು ವೇಳೆ ಒಂದು ಸೈಡ್ ಏನಾದರೂ ಕರೆಂಟಿನ ಟಿ ಸಿ ಸುಟ್ಟು ಆದರೆ ನೀರಿನ ಸಮಸ್ಯೆ ಆಗುತ್ತೆ. ನೀರಿಗೆ ಒಂದು ಸೈಡಿಂದ ಒಂದು ಸೈಡಿಗೆ ನೀರಿಗೋಸ್ಕರ ಹೋಗಲೇಬೇಕು ಸರ್, ನೀರಿನ ಸಲುವಾಗಿ. ಆ ಸಮಯದಲ್ಲಿ ಒಂದೊಂದು ವೇಳೆ ಗಾಡಿ ನಿಂತಾಗ ತೆಳಗಿಡೆಯಿಂದನೇ ಬಾಗಿ ಹೋಗ್ಬೇಕು, ಕ್ರಾಸ್ ಮಾಡಬೇಕು ನೀರಿನ ಸಮೇತ ಕೊಡ ತಗೊಂಡು. ಆ ಸಮಯದಲ್ಲಿ ಸಿಗ್ನಲ್ ಯಾವ ಮೂಮೆಂಟ್ನಲ್ಲಿ ಕೊಡ್ತಾರೋ ಸ್ಟೇಷನ್ನಿಂದ ಗೊತ್ತಾಗಲ್ಲ. ಆದ ಕಾರಣ ಯಾವಾಗಲೂ ಆದರೂ ಅನಾಹುತ ಆಗುತ್ತೆ, ಭಾಳಷ್ಟು ಆಗಿದ್ದಾವೆ. ಈ ವಿಚಾರವಾಗಿ ನೀವು ಎಲ್ಲೆಲ್ಲಿಗೆ ಕಂಪ್ಲೇಂಟ್ಸ್ ಮಾಡಿರ್ಬೋದು? ನೀವು ಸ್ಥಳೀಯರಾಗಿ ನೀವು ಒಂದು ಜವಾಬ್ದಾರಿ ತಗೊಂಡು ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಮಾಡಿದಿರಿ? ಫಸ್ಟ್ ಅಂದರೆ ನಮಗೆ ಬರ್ತಕ್ಕಂಥ ಒಂದು ರೈಲ್ವೆ ಡಿವಿಷನ್ ಅಂತ ಗುಂತಕಲ್ ಬರುತ್ತೆ. ನಮ್ಮ ಗುಂತಕಲ್ಲಿ ನಾಲ್ವಾರಿಂದ ಈ ಕಡೆ, ನಾಲ್ವರಿಂದ ಆ ಕಡೆ ಸೊಲ್ಲಾಪುರಿಗೆ ಬರುತ್ತೆ ಸರ್. ಅದು ಒಂದು ಸಲ ಏನಂದರೆ ಲೆಟರ್ ಟೈಪ್ ಮಾಡಿ ನಮಗೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ರೈಲ್ವೆ ಮಿನಿಸ್ಟ್ರ್ ಇದ್ದಾಗ DRMಗೆ ಬಿ ಕೊಡ್ಬೇಕಂತ ಕೊಟ್ಟರೆ ಭಾಳ ಒಳ್ಳೆಯದಂತ ನಮಗೆ ಹೇಳಿದರು ಒಬ್ಬರು. ಆ ಪ್ರಕಾರ ಏನು ಮಾಡಿದೆ, ಲೆಟರ್ ಟೈಪ್ ಮಾಡಿ ಇಟ್ಕೊಂಡಿದೆ. 4 ವರ್ಷ 5 ವರ್ಷಕ್ಕೆ ಒಂದು ಸಲ ನಮ್ಮ ರೈಲ್ವೆ DRM ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಚೆಕಿಂಗ್ ಅಂತ ಬರ್ತಾರೆ, ಅವ್ರು ವೆರಿಫೈಗಂತ. ಆ ಸಮಯದಲ್ಲಿ ಸ್ಟೇಷನ್ ಮುಂದೆ ಅವ್ರ ಗಾಡಿ ನಿಂದ್ರಿಸಿ ನಾನು ಮನವಿ ಕೊಟ್ಟಿದ್ದೀನಿ, ನಾನು ಮೇಲ್ಗಡೆ ಕಳಿಸ್ತೀನಪ್ಪ, ಮೇಲ್ಗಡೆ ಕಳಿಸ್ತೀನಿ, ಭಾಳ ಕರೆಕ್ಟ್ ಇದೆ ಇದು, ಆದ್ರೆ ನಾವು ಏನಿದ್ರೆ ಪರಿಹಾರ ಅದಕ್ಕೆ ಕೊಡೋಣ, ಫುಟ್ವೇರ್ ಬ್ರಿಡ್ಜ್ ಮಾಡೋಣ, ಏನಾದರೂ ಅಂಡರ್ಗ್ರೌಂಡ್ ಮಾಡಿ ಕೊಡೋಣ ಅಂತ ಆಶ್ವಾಸನೆ ಕೊಟ್ಟು ಹೋದರು. ಆದ ನಂತರ ಅವ್ರಿಗೆ ಒಂದು ಮಾತು ಹೇಳಿ ಹೋದರು, ಅದು ಅವರಂತರ ಆಶ್ವಾಸನೆ ಕೊಟ್ಟರು, ನೀವು ಲೋಕಲ್ ನಿಮ್ಮ ಸಂಬಂಧಪಟ್ಟಂಥ MLA ಆಗಲಿ ಮಿನಿಸ್ಟರ್ ಆಗಲಿ ನಿಮಗೆ ಸಂಬಂಧಪಟ್ಟಂಥ ಯಾರಿದ್ದಾರೆ ಅವ್ರಲಿಂದ ನಮ್ಮ ಸ್ಟೇಟ್ ಗೌರ್ಮೆಂಟ್ರಿಗೆ ಲೆಟರ್ ಬರೀತೀನಿ. ಅವರಿಂದ ಯಾವ ರೀತಿ ರೆಸ್ಪಾನ್ಸ್ ಬಂತು ನಿಮಗೆ? ಓಕೆ, ಅವರು ಹೀಗೆ ಕೊಡಿ ಇದು ಮಾಡಿ ಅಂತ ಬಂದರು, ಅದರ ನಂತರದ ಮೂಮೆಂಟ್ಸಲ್ಲಿ ನಿಮ್ಗೆ ಯಾವ ಥರ ರೆಸ್ಪಾನ್ಸ್ ಬಂತು? ಏನಿಲ್ಲ ಸರ್, ಆ ಥರ ಏನಂದರೆ ನಮಗೆ ಆ ಸಮಯದಲ್ಲಿ ಬಾಬುರಾವ್ ಚಿಂಚನ್ಸೂರು ಮಿನಿಸ್ಟ್ರು ನಮಗೆ ಆ ಸಮಯದಲ್ಲಿ ಹೋಗಿದೆ, ನಿಮಗೆ ಸೌಲಭ್ಯ ಒದಗಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು, ಹೊರತಾಗಿ ಅವ್ರು ಯಾರಿಗೂ ಕಳಿಸಿಲ್ಲ, ಅವರೂ ಬಂದಿಲ್ಲ. ಸುಮಾರು 2000 ಜನಸಂಖ್ಯೆ ಇದೆ ಅಂತ ಹೇಳಿದ್ರಿ. 2000 ಜನಸಂಖ್ಯೆನ ಸ್ವಲ್ಪ ಗಂಭೀರವಾಗಿ ತಗೊಬೇಕು. ಅವರು ತಗೊಂಡಿಲ್ಲ, ನೀವು ನಿಮ್ಮ ಮನವಿಯನ್ನು ನೀವು ಕೊಡೋಂಥ ಪ್ರೋಸೆಸ್ಸು ನೀವು ಮಾಡ್ತಾನೆ ಇದ್ದೀರಿ. ಆದರೆ ಯಾರ್ಲಿಂದ ಏನಾಗಬೇಕು ಅಂತ ಅಲ್ಲಿ ತನಕ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಟ್ ಈಗೇನಂದರೆ ನಮಗೆ ಇಡೀ ತಾಂಡ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡಿ ದೊಡ್ಡ ಎಕ್ಸ್ಪ್ರೆಸ್ ರೈಲಿಗೆ ಒಂದು ಉಗ್ರ ಹೋರಾಟವನ್ನು ಮಾಡಿ ಗಾಡಿನೇ ಗಂಟೆಗಟ್ಟಲೆ ನಿಂದ್ರಿಸಿ ಬಿಡ್ಬೇಕು ಅಂತ ಒಂದು ಪ್ಲಾನ್ ಹಾಕಿದ್ದೀವಿ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ 2000 ಜನಸಂಖ್ಯೆ ಇರೋ ಈ ತಾಂಡ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಅಗತ್ಯವಾಗಿ ಈ ತಾಂಡಾದ ರೈಲ್ವೆ ಸ್ಟೇಷನ್ಗೆ ಒಂದು ಸುರಂಗ ಮಾರ್ಗದ ಅವಶ್ಯಕತೆ ಇದ್ದು, ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ಇದೇ ಉದ್ದೇಶಕ್ಕಾಗಿ ಈಗಾಗಲೇ ಒಂದಷ್ಟು ಸುದ್ದಿ ಮಾಡಿ
ಈ ವಿಚಾರವನ್ನ ಕೆಲವು ಪತ್ರಿಕಾ ಮಾಧ್ಯಮಗಳಲ್ಲಿ ಚರ್ಚೆ ಆದರೂ ಸಹ ಇಲ್ಲಿನ ಶಾಸಕರಾಗ್ಲಿ, ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಅಥವಾ ಹಿಂದಿನ ರೈಲ್ವೆ ಮಂತ್ರಿಗಳಾಗ್ಲಿ ನನಗೆ ಸಂಬಂಧವೇ ಇಲ್ಲ ಅನ್ನುವಂತೆ ಕಣ್ಣು ಕಿವಿ ಮುಚ್ಕೊಂಡು ಕೂತಿದ್ದಾರೆ. ಠಾಣಗುಂದಿಯ ಈ ಯಾತನೆಯ ವಿವರಗಳನ್ನ ಸುದ್ದಿ ಕಾಲ್ ಸೆಂಟರ್ ತಂಡ ಯಾದಗಿರಿಯ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮುಟ್ಟಿಸೋಕೆ ಪ್ರಯತ್ನ ಅಂತೂ ಪಡ್ತು. ಆ ಸಂದರ್ಭದಲ್ಲಿ ಎರಡೂ ವರ್ಗದ ಮಂದಿ ಏನು ಉತ್ತರ ಕೊಟ್ರು ಅಂತ ನೀವೇ ನೋಡಿ. ಬ್ರಿಡ್ಜ್ ಮಾಡಿದ್ರೆ ಏನು ಉಪಯೋಗ ಆಗಲ್ಲ, ಅಲ್ಲಿ ಏನಿದ್ರು ಅಂಡರ್ ಪಾಸ್ ಇದು ಸುರಂಗ ಮಾರ್ಗ ಆದ್ರೆ ಅನುಕೂಲ ಆಗತ್ತೆ ಅಂತ ಅಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಕ್ರಾಸಿಂಗ್ ಮಾಡಿದ್ರೆ ನಡಿಲ್ಲ ಅಂದ್ರೆ ಅಲ್ಲಿ ಒಂದು ಟ್ರೈನ್ ಬಂದ್ ನಿತ್ರೆ ಸರ್, ಗೇಟ್ ಇಟ್ರು ಏನು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಒಂದು ಟ್ರೈನ್ ಬಂದ್ ನಿತ್ರೆ ಒಂದೊಂದು ವಾರಗಟ್ಲೆ ನಿಲ್ಲತ್ತೆ ಒಂದೊಂದು ಗೂಡ್ಸ್ ಟ್ರೈನ್ಗಳು. ಅಲ್ಲಿ ಬಂದಿರ್ತೀರ? ಹೌದು ಸರ್, ಯಾಕಂದ್ರೆ ರಾಯಚೂರಿಂದ ಹೊರಡಂತ ರೈಲ್ಗಳು ಅಲ್ಲಿ ಬಂದು ನಿಂತು ಬಿಡ್ತವೆ. ಅಲ್ಲಿ ಯಾದಗಿರಿಲೆಲ್ಲೂ ಇದಿಲ್ಲ. ಅಲ್ಲಿ ಶೇಖರ್ ಗುಪ್ತ ಮಾತಾಡ್ತೀನಿ, ನಮ್ಮ ಸಿಕಂದ್ರಾಬಾದ್ ಇವ್ರಿಗೆ ಮಾತಾಡ್ತೀನಿ, ಎಂ ಡಿ ಇವ್ರಿಗೆ ಎಂ ಡಿ ಅವ್ರಿಗೆ, ಅವ್ರಿಗೆ ಮಾತಾಡಿ ಡಿಗ್ರಿ ಇವ್ರಿಗೆ ಮಾತಾಡ್ತೀನಿ. ಹಾ ಸರ್ ದಯವಿಟ್ಟು ನೀವು ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲ ನಾವು ಇವತ್ತು ನೋಡಿರ್ಬೋದು, ಬಟ್ ನೀವು ಯಾವಾಗ್ಲೂ ಅಲ್ಲಿ ಇರೋಂಥವ್ರು. ನಮಗೆ ಈ ಸರ್ ನೀವು ಹೇಳಿದ ಖಂಡಿತ ಇವರಿಗೆ ಸಿಕಂದ್ರಾಬಾದ್ ರೈಲ್ವೆ ಜೋನಲ್ ಇವರಿಗೆ ಶೇಖರ್ ಗುಪ್ತ ಇದ್ದಾರೆ ಅವರು. ಹಾ ಸರ್, ಎಂ ಡಿ ಅವ್ರಿಗೆ ಅವರೇ ಎಲ್ಲ ಮೇನ್ ದಿಶೆ ತೊಂದ್ರೆ ಇವೆಲ್ಲ ಸಣ್ಣ ಪುಟ್ಟಿದ್ದಲ್ಲ. ಅದೇನಂತ ಮಿನಿಸ್ ಲೆವೆಲ್ ಹೋಗುವಂತಂದ್ರೆ ರೈಲ್ವೆ ಬೋರ್ಡ್ ಹೋಗುವಂತ ವಿಷಯ ಅಲ್ಲ ಅದು. ಅದನ್ನ ಏನೊಂದು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಅದನ್ನ ಮಾಡಿಸ್ತೀನಿ ಬಿಡೋದು. ಖಂಡಿತ ಮಾಡಿಸ್ಲೇಬೇಕು ಸರ್, ದಯವಿಟ್ಟು ಮಾಡ್ತೀನಿ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೊಡೋ ಇಂಥದ್ದೊಂದು ಇಚ್ಛಾಶಕ್ತಿಯಿಂದ ಈ ಜನರ ಯಾತನೆಯ ಸಮಸ್ಯೆಯನ್ನ ಕೈಗೆತ್ತಿಕೊಂಡ್ರೆ ಠಾಣಗುಂದಿಯ ರೈಲ್ವೆ ಹಳಿಗಳ ಕೆಳಗೊಂದು ಸುರಂಗ ಮಾರ್ಗ ನಿರ್ಮಿಸೋದು ಕಷ್ಟವೇನಲ್ಲ. ಇವರ ಉದಾಸೀನ ಮತ್ತು ಜನರನ್ನ ನಿರ್ಲಕ್ಷಿಸುವ ಮನಸ್ಥಿತಿಯಿಂದ ಇಲ್ಲಿನ ಎಷ್ಟೋ ಅಮಾಯಕ ಜನ ಇನ್ನೂ ಜೀವ ಕಳ್ಕೊತಿದ್ದಾರೆ. ಇಲ್ಲೊಂದು ಸುರಂಗ ಮಾರ್ಗ ಅಂತ ಆದ್ರೆ ಇಲ್ಲಿನ ಜನರ ಕೃಷಿ ಚಟುವಟಿಕೆಗಳಿಂದ ಹಿಡಿದು ಮಕ್ಕಳು ಹೆಂಗಸರಾದಿಯಾಗಿ ಎಲ್ಲರಿಗೂ ದೊಡ್ಡ ಉಪಕಾರ ಆಗಲಿದೆ. ಅಮಾಯಕ ಜನರ ಪ್ರಾಣವೂ ಉಳಿಯುತ್ತೆ. ಇದಕ್ಕಾಗಿ ಸುದ್ದಿ ಟಿವಿ ಮತ್ತು ಸುದ್ದಿ ಕಾಲ್ ಸೆಂಟರ್ ಕಣ್ಣು ಮುಚ್ಚಿ ಕುಳಿತಿರೋ ಅಧಿಕಾರಿ ವರ್ಗ ಮತ್ತು ಸರ್ಕಾರದ ಗಮನ ಸೆಳೆಯುವ ಮೂಲಕ ಇಲ್ಲಿನ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಿಸುವತ್ತ ಮುಂದಿನ ಹೆಜ್ಜೆ ಇಡಲಿದೆ. ನೋಡಿದ್ರಲ್ಲ, ಪಾಯಲ್ನಂಥ ಮಗು ಕಾಲು ಕಳ್ಕೊಂಡಿದ್ರೆ ಎಷ್ಟೋ ಜನರ ಜೀವನ ಈ ರೈಲ್ವೆ ಹಳಿ ತಿಂದಿದೆ. ಇನ್ನು ಈ ಸಮಸ್ಯೆಯನ್ನು ಇಟ್ಕೊಂಡು ಸುದ್ದಿ ಕಾಲ್ ಸೆಂಟರ್ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನ ಸೆಳೆಯೋದರಲ್ಲಿ ಒಂದು ಉತ್ತಮವಾದ ಕೆಲಸ ನಿರ್ವಹಿಸುತ್ತೆ. ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ.